ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಇವಾಗ 6:30. ನಮ್ಮ ಯಜಮಾನ್ರು ನನ್ನ ಮಕ್ಕಳಿಗೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರು, ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದರು. ಇಬ್ರಿಗೂ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಇವತ್ತೇ ಪಾರ್ಸಲ್ ಬಂತು. ಇವಾಗ ಅನ್ಬಾಕ್ಸ್ ಮಾಡಿ ಫಿಟ್ ಮಾಡ್ತಾ ಇದ್ದೀವಿ. ನನ್ನ ಮಗಳದು ಅಂತೂ ಪಾರ್ಸಲ್ ಬಂದಾಗಿಂದ ಒಂದೇ ಆಟ, ಪಪ್ಪ ಇನ್ನೂ ಯಾವಾಗ ಬರೋದು ಮಮ್ಮಿ, ಪಪ್ಪ ಇನ್ನೂ ಯಾವಾಗ ಬರೋದು, ನಾನು ಸೈಕಲ್ ಫಿಟ್ ಮಾಡಿಸ್ಕೊಬೇಕು ಅಂತ ಹೇಳಿ. ಹಂಗಾಗಿ ಸಂಜೆ ಬಂದರು ನಮ್ಮ ಮನೆಯವರು. ಪಾರ್ಸಲ್ ಬಂದಿದ್ದು 4 ಗಂಟೆಗೆ. ಸಂಜೆ ಬಂದು ಫಿಟ್ ಮಾಡಿಕೊಡ್ತಿದ್ದಾರೆ. ದೀಪ್ತಿ ಸೈಕಲ್ ಫಿಟ್ ಮಾಡಿದ್ರು. ದೀಪದು ಅನ್ಬಾಕ್ಸ್ ಮಾಡ್ತಾಯಿದ್ವಿ. ನಮ್ಮ ಹಸುಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, 2 ದಿನದಿಂದನೂ ಮಲೇರಿಯಾ ಜ್ವರ ಬಂದಿದೆ ಅಂತ. ಹಂಗಾಗಿ ದೀಪು ಸೈಕಲ್ ಫಿಟ್ ಮಾಡೋಕ್ಕೆ ಎತ್ಕೊಂಡಾಗ ಅದು ನೋವಿಗೆ ಬಡ್ಕೊಳ್ತಾ ಇತ್ತು. ಕರು ಹೊಟ್ಟೆಲೇ ಡೆತ್ ಆಗಿತ್ತು. ಹಂಗಾಗಿ ಸೈಕಲ್ನ ಅರ್ಧ ಫಿಟ್ ಮಾಡಿ ಎತ್ತಿಟ್ಟು ಕರುನ ರಿಮೂವ್ ಮಾಡ್ಸೋಣ ಅಂತೇಳಿ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಡಾಕ್ಟ್ರು ಫೋನ್ ಕನೆಕ್ಟ್ ಆಗಿಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ತಾತನೇ ರಿಮೂವ್ ಮಾಡಿದ್ರು. ಕರುಗೆ ಕಾಲು ಈ ಥರ ಹೊಟ್ಟೆಲಿ 2 ಫೋಲ್ಡ್ ಆಗಿತ್ತು. ಕಾಲು ಬಂದಿರಲಿಲ್ಲ, ತಲೆ ಬಂದಿತ್ತು. ಹಂಗಾಗಿ ತೆಗಿಯೋಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು. 3 ಅವರ್ ಟ್ರೈ ಮಾಡಿದ್ದಾರೆ ಕರು ತೆಗಿಯೋಕ್ಕೆ. ಹಂಗೋ ಹಿಂಗೋ ತೆಗೆದ್ರು, ಹೊಟ್ಟೆಲೇ ಡೆತ್ ಆಗಿತ್ತು. ಚೆನ್ನಾಗಿತ್ತು ಫ್ರೆಂಡ್ಸ್ ಹೆಣ್ಗರು. ಇನ್ನೂ ಈ ಹಸುಗೆ 8 ತಿಂಗಳು, ಇನ್ನೂ 9 ತಿಂಗಳಾಗಿರಲಿಲ್ಲ, ಇನ್ನೂ 1 ತಿಂಗಳು ಇರಬೇಕಿತ್ತು. ರಿಮೂವ್ ಮಾಡಿ ಕರುನ ಬೆಳಗ್ಗೆ ಮಣ್ಣು ಮಾಡೋಣ ಅಂತ ಹೇಳಿ ಸೈಡ್ಗೆ ಎತ್ತಿಟ್ಟು ಸತ್ತೆ ಹಾಕಿರಲಿಲ್ಲ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಟೈಮ್ ಬಂದು 2:30. ನಾನು 3 ಗಂಟೆವರೆಗೂ ಎದ್ದಿದ್ದೆ, ಆಗಿಲ್ಲ, ನಾನು ಮಲ್ಕೊಂಬಿಟ್ಟೆ. ಸತ್ತೆ ಬೀಳಲೇ ಇಲ್ಲ ಫ್ರೆಂಡ್ಸ್. ಮತ್ತು 2 ಡೇಸ್ ಆದರೂ ಸತ್ತೆ ಬೀಳಲಿಲ್ಲ. ಮತ್ತು ಹಸುನೂ ವೀಕ್ ಆಗೋಯ್ತು. ಮಲ್ಕೊಂಡಿದ್ದ ಜಾಗ ಬಿಟ್ಟು ಎದ್ದೊಳ್ಳಿಲ್ಲ 2 ದಿನ ಆದ್ರೂ. ಆಮೇಲೆ ಡಾಕ್ಟ್ರು ಫೋನ್ ಮಾಡಿದ್ದಕ್ಕೆ ಬಂದು ಮೆಡಿಸನ್ ಹಾಕಿದ್ರು. 1 ದಿನ ನಿಂತ್ಕೊಳ್ತು ಎದ್ದು. ಆಮೇಲೆ ನೆಕ್ಸ್ಟ್ ಡೇ ಬಂದು 24 ಅವರ್ ಆದಮೇಲೆ ಸತ್ತೆ ರಿಮೂವ್ ಮಾಡೋಣ ಅಂತ ಹೇಳಿದರು. ಬಂದು ಸತ್ತೆನ ತೆಗೆದು ಕ್ಲೀನ್ ಮಾಡಿ ಮೆಡಿಸನ್ ಹಾಕ್ತಾಯಿದ್ದಾರೆ. ಇವರು ಆನಂದ್ ಡಾಕ್ಟ್ರು ಅಂತ ಹೇಳಿ, ಗೌರ್ಮೆಂಟ್ ಹಾಸ್ಪಿಟ್ಲು ಡಾಕ್ಟ್ರು. ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ನಮ್ಮ ಕರುಗೆ ಓಲೆ ಹಾಕಿದ್ರು ಗೌರ್ಮೆಂಟಿಂದನೇ. ಆ ಓಲೆ ಗಾಯ ತಗಲಿ ಕಿವಿ ಗಾಯ ಆಗಿ ಕರುಗೆ ಜಾಸ್ತಿ ಗಾಯ ಆಗಿತ್ತು. ಅದಕ್ಕೂ ಟ್ರೀಟ್ಮೆಂಟ್ ಮಾಡಿಸ್ತಾಯಿದ್ದೀವಿ 3 ದಿನದಿಂದನೂ. ಮತ್ತು ಹಸು ಕರು ಡೆತ್ತಾಗಿ 5 ದಿನಕ್ಕೆ ಈ ಥರ ಹುಷಾರಾಯಿತು. ಬಿಸಿನೀರಲ್ಲಿ ಮೈ ತೊಳೆದು ಇವತ್ತು ಡಾಕ್ಟ್ರು ಗರ್ಭ ಕ್ಲೀನ್ ಆಗೋಕ್ಕೆ ಮೆಡಿಸನ್ ಹಾಕೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತೊಳೆದಿದ್ದೀವಿ, ಬಿಸಿನೀರಲ್ಲಿ ತೊಳೆದು. ಇವಾಗ ಚೆನ್ನಾಗೈತೆ, ಈ ಜ್ವರ ಏನೂ ಇಲ್ಲ, ಆರಾಮಾಗೈತೆ. ಹಾಲು ಮಾತ್ರ ಬರ್ತಿಲ್ಲ. ಮತ್ತು ಡಾಕ್ಟ್ರು ಬಂದು ಗರ್ಭ ಕ್ಲೀನ್ ಮಾಡೋದಕ್ಕೆ ಈ ಮೆಡಿಸನ್ ಹಾಕಬೇಕು ಅಂತ ಹೇಳಿದ್ರು. ಮೆಡಿಸನ್ ಫೋಟೋ ತೆಕ್ಕೊಳ್ಳಿ ಅಂದರು, ತೆಕ್ಕೊಂಡೆ. ಮತ್ತು ಮೆಡಿಸನ್ ರೆಡಿ ಮಾಡ್ಕೊಳ್ತಿದ್ದಾರೆ ಹಾಕೋದಕ್ಕೆ. ಇವರು ಆ ಟೈಮಲ್ಲಿ ಫೋನ್ ಮಾಡಿದ್ರು ಬರ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಫೋನ್ಗೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹೇಳಿದ ತಕ್ಷಣ ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ ಆನ್ ಟೈಮ್ಗೆ. ಇದಕ್ಕೆ ಮೆಡಿಸನ್ ಹಾಕಿ ಕರುಗೆ ಸ್ವಲ್ಪ ಜಾಸ್ತಿನೇ ಕಿವಿಯೆಲ್ಲನೂ ನಾವು ಕ್ಲೀನ್ ಮಾಡಿರಲಿಲ್ಲ, ಅದು ಹತ್ರಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ. ಹಂಗಾಗಿ ಅವರೇನೇ ಕ್ಲೀನ್ ಮಾಡಿದ್ರು, ನೀಟಾಗಿ ಕ್ಲೀನ್ ಮಾಡಿ ಇಂಜೆಕ್ಷನ್ ಮಾಡ್ತೀನಿ ಅಂದರು. ಮತ್ತು ನಾನು ಕೇಳಿದೆ, ಸರ್ ನೀವು ಕೈಗೆ ಗ್ಲೌಸ್ ಹಾಕ್ಕೊಳ್ಳಲ್ಲ, ಏನಿಲ್ಲ, ಅದೇ ಥರ ಹಂಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ಬೇರೆ ಇದಕ್ಕಿಂತ ಮುಂಚೆ ತೊಂಡೆಬಾವಿಂದ ಒಬ್ಬರು ಡಾಕ್ಟ್ರು ಬರ್ತಾಯಿದ್ರು. ಹಸು ಮುಟ್ಬೇಕಂದ್ರೂ ಅವ್ರು ಗ್ಲೌಸ್ ಹಾಕ್ಕೊಳ್ತಾಯಿದ್ರು. ಮತ್ತು ಸುಮ್ಮನೆ ಟಚ್ ಮಾಡಿದ್ರೂ ಗ್ಲೌಸ್ ತೆಗೆದು ಕೈ ಸೋಪ್ ಇಸ್ಕೊಂಡು ಕೈ ತೊಳ್ಕೊಂಡು ಹೋಗ್ತಾಯಿದ್ರು. ನಾನು ಕೇಳಿದೆ, ಸರ್ ನೀವ್ಯಾಕೆ ಈ ಥರ ಕೈಯಲ್ಲಿ ಗ್ಲೌಸು ಹಾಕ್ಕೊಳ್ಳಲ್ಲ, ಮತ್ತು ಬೇಜಾರು ಮಾಡ್ಕೊಳ್ಳಲ್ಲ, ಅದಷ್ಟು ಗಾಯ ಆಗಿರೋದನ್ನು ನೀಟಾಗಿ ಕ್ಲೀನ್ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ, ನಾವು ರೈತರ ಮಕ್ಕಳೇನೆ, ರೈತರ ಮಗನೇ, ನಮ್ಮ ಮನೇಲಿ ಹಸು ಇದೆ, ಇದೆಲ್ಲ ನನ್ನ ವೃತ್ತಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಮತ್ತು ಕರುಗೆ ನೀಟಾಗಿ ಕ್ಲೀನ್ ಮಾಡಿ ಇಂಜೆಕ್ಷನ್ ಮಾಡಿದ್ರು. ಮತ್ತು ಹಸುಗೆ ಏನಾಗೋಗುತ್ತೋ ಅಂತ ತುಂಬಾ ಭಯ ಆಗಿತ್ತು. ಏನಾಗಲ್ಲ, ಹುಷಾರಾಗುತ್ತೆ, ಹಾಲು ಕೊಡುತ್ತೆ, ಹಾಲು ಬರೋದಕ್ಕೆ ಶಿರಪ್ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಸಮಾಧಾನ ಅನ್ನಿಸ್ತು. ಯಾಕೆ ಇಷ್ಟು ಭಯ ಅಂದರೆ, 2 ತಿಂಗಳ ಹಿಂದೆ ಎಚ್.ಎಫ್ ಹಸು ತೊಗೊಂಬಂದಿದ್ವಿ 85,000 ಕೊಟ್ಟು. ತೊಗೊಂಬಂದಿದ್ದ ದಿನ ನೈಟು ಕಟ್ಟಾಕಿದ ಹತ್ರನೇ ಡೆತ್ ಆಗೋಗ್ಬಿಟ್ಟಿತ್ತು. ಇನ್ಶೂರೆನ್ಸು ಇರಲಿಲ್ಲ. ಹಂಗಾಗಿ ತುಂಬಾ, ಇದು 60,000 ಕೊಟ್ಟು ತೊಗೊಂಬಂದಿರೋ ಹಸು, ಇದಕ್ಕೇನಾಗುತ್ತೋ ಅಂತ ತುಂಬಾ ಭಯ ಆಗಿತ್ತು.
ಇವಾಗ ಪರವಾಗಿಲ್ಲ, ಹುಷಾರಾಗಿರೋದು ಸ್ವಲ್ಪ ಸಮಾಧಾನ, ಖುಷಿ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.